ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇದನ್ನು ನಿನ್ನೆ ಮೊನ್ನೆ ವೀಡಿಯೋಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಲೆಂತಿ ವೀಡಿಯೋ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ವಿಡಿಯೋನ ಸಪ್ರೇಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಇವತ್ತು ವೆಡ್ನೆಸ್ಡೇ 29 ಜುಲೈಗೆ. ಸೊ ಇವತ್ತಿಗೆ ನಮ್ಮ ಮಾವನವ್ರದ ವರ್ಷತಿಥಿ ಮಾಡ್ತಾಯಿದ್ದೀವಿ. ಅಂದರೆ ಕಾರ್ಯ ಮಾಡ್ತಾಯಿದ್ದೀವಿ ನಾವು. ಪ್ರತಿ ವರ್ಷವೂ ಮಾಡ್ಕೊಂಡ್ಬರ್ತಾಯಿದ್ವಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಿಸ್ ಆದಾಗ ನಾನು 3ನೇ ವರ್ಷದಿಂದ ನಾನು ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಬೇಜಾರಿದೆ, ಏನು ಮಾಡೋಕ್ಕಾಗಲ್ಲ. ಇವತ್ತಿಗೆ 5 ವರ್ಷ ಆಯಿತು ಅವ್ರು ನಮ್ಮನ್ನ ಬಿಟ್ಟೋಗಿ. ಬೇಜಾರಾಗುತ್ತೆ. ಇವತ್ತು ಅವ್ರು ಇರಬೇಕಿತ್ತು ಅನ್ನೋ ಮನಸ್ಥಿತಿನೂ ನಮಗಿದೆ. ಸೊ ತುಂಬ 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 ಒಳ್ಳೆ ಮನುಷ್ಯ. ನಾನು ವ್ಲಾಗ್ಗಳಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿ ವರ್ಷ ಮಾಡಿದಾಗ 3ನೇ ವರ್ಷದಿಂದ ನಾನು ಕಂಟಿನ್ಯೂ ಆಗಿ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಬೆಳಿಗ್ಗೆನೇ ಎದ್ದು. ಸೊ ಇವತ್ತು ಶಾಪ್ ಸ್ವಲ್ಪ ಲೇಟಾಗಿ ಹೋಗಬೇಕಾಗುತ್ತೆ, ಮಧ್ಯಾಹ್ನ ಆಗಿಬಿಡುತ್ತೆ. ಯಾಕೆಂದರೆ ನಾವೆಲ್ಲ ರೆಡಿ ಆಗ್ತಾಯಿದ್ದೀವಿ. ಇವಾಗ ಸ್ನಾನ ಮಾಡಿದ್ದು ಹುಣ್ಣಿಮೆ ಬೇರೆ, ಗುರುಪೂರ್ಣಿಮಾ ಹಬ್ಬ. ಸೊ ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಬೇಕು. ಅದಕ್ಕೆ ನಾವು ಸ್ನಾನ ಮಾಡ್ತಾಯಿದ್ದೀವಿ. ಸೊ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಸೋಲಾರ್ ಇರೋದ್ರಿಂದ ಇವಾಗ ಬಿಸಿಲಿಲ್ಲ. ಸೊ ಬಿಸಿನೀರು ಬರಲ್ಲ. ಸೊ ಗ್ಯಾಸ್ ಮೇಲೆ ಕಾಯಿಸ್ಕೊಬೇಕು. ಒಂದೊಂದು ತಪ್ಪಲೆ ಕಾಯಿಸ್ಕೊಂಡು ನಾನು ಸ್ನಾನ ಮಾಡಿದೆ, ಪಾಪಗೂ ಸ್ನಾನ ಆಯಿತು. ನಮ್ಮ ಮನೆಯವ್ರು ಮಾಡಬೇಕು. ಅವ್ರು ಹೆಸರು ಬೇಳೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ತೊಗೊಂಡು ಹೋಗ್ಬೇಕಲ್ಲ ಹೆಸರು ಬೇಳೆನ. ಹಾಗಾಗಿ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಅವರು ಸ್ನಾನ ಮಾಡಿದ್ಮೇಲೆ ರೆಡಿ ಆಗಿಬಿಟ್ಟು ಹೊರಡ್ತಾ ಇರಬೇಕು. ಇವಾಗ ನಾನು ಪೂಜೆ ಮಾಡ್ಕೋಬೇಕು ಮನೆಯಲ್ಲಿ. ನೆನ್ನೆಲ್ಲ ಹೂವೆಲ್ಲ ಹಾಕಿದ್ದೆ, ಬಟ್ ಇವತ್ತು ತುಳಸಿ ಹಾರ ತರಿಸಿದ್ದೀನಿ ರಾಯರಿಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪೂಜೆ ಮಾಡಿ ಅಂಗಡಿಲೂ ಪೂಜೆ ಮಾಡಬೇಕು ಇವತ್ತು, ಹುಣ್ಣಿಮೆ ಆಗಿರೋದ್ರಿಂದ. ಸೊ ಅಲ್ಲೂ ಪೂಜೆ ಇದೆ. ಮತ್ತು ಇವತ್ತು ಬನ್ನಿ ಮಂಗಳಮ್ಮನ ಕೊಂಡ. ಸೊ ಕೊಂಡ ನೋಡೋದಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತು ಏನೇನಾಗುತ್ತೆ ಪ್ಲ್ಯಾನ್ಸು. ಸೊ ಇವತ್ತು ಬ್ಯಾಂಗ್ಳೂರು ಕೂಡ ಹೋಗಬೇಕು. ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಏನೋ ಕೆಲಸ ಇದೆ ಬೆಂಗಳೂರಲ್ಲಿ, ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು. ಸೊ ಇದಿಷ್ಟು ಇವತ್ತೇನು ಬ್ಲಾಗ್ ಆಗುತ್ತೆ, ಇವತ್ತೇನು ನಡೆಯುತ್ತೆ ಅದನ್ನೆಲ್ಲ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತು ಟೈಮ್ ಆಗಿಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ರೂ ಕೆಲಸಗಳಾಗಲ್ಲ. ಏಕೆಂದರೆ ಮಕ್ಕಳಿರೋ ಮನೇಲಿ ಕೆಲಸಗಳು ನಡೀತಾನೆ ಇರುತ್ತೆ. ನಮ್ಮ ಮನೇಲಂತೂ 2-3 ಜನ ಇದ್ದರೂ ಅದೇ ಕೆಲಸ ಇರುತ್ತೆ, 10 ಜನ ಇದ್ದರೂ ಅದೇ ಕೆಲಸ ಇರುತ್ತೆ. ಇಬ್ರಿಗೆ ಏನು ಕೆಲಸ ಇರುತ್ತೆ ಅಂತ ಅನ್ಕೋತೀವಿ, ಬಟ್ ಇಲ್ಲ, ಎಷ್ಟೇ ಜನ ಇದ್ದರೂ ಮನೇಲಿ ಕೆಲಸ ಇದ್ದೇ ಇರುತ್ತೆ. ಅದರಲ್ಲೂ ಒಬ್ಬಳೇ ಮಾಡಬೇಕು ಅಂದಾಗ ಸ್ವಲ್ಪ ರಿಸ್ಕ್ ಆಗುತ್ತೆ. ನನಗೆ ಬೇಗ ಮಾಡೋದಕ್ಕಾಗಲ್ಲ. ಕೈ ಪೇಯ್ನ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗೆ. ಹಾಗಾಗಿ ಸೊ ಇವಾಗ ರೆಡಿ ಆಗಿಲ್ಲ ನಾನು. ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೆಲ್ಲ ಆಮೇಲೆ ರೆಡಿಯಾಗಿ ಪೂಜೆ ಮಾಡಿಬಿಟ್ಟು ಒಟ್ಟಿಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಬೆಳಗ್ಗೆನೇ ಹೋಗಿ ಮಂಡಿಯಿಂದ ಹೂವು ತರಕಾರಿ ಎಲ್ಲ ಸ್ವಲ್ಪ ತೊಗೊಂಬಂದಿದ್ದಾರೆ. ಅಲ್ಲಿಗೆಲ್ಲ ಏನೇನು ಬೇಕೋ ಎಲ್ಲ ತೊಗೊಂಬಂದು ಪೂಜೆ ಸಾಮಾನೆಲ್ಲ ತೊಗೊಂಬಂದಿದ್ದೀವಿ. ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಬೇಕು. ಮಧ್ಯಾಹ್ನ ಆಗೇ ಬಿಡುತ್ತೆ ಅಲ್ಲಿ ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ಇಲ್ಲಿಂದ ಸ್ವಲ್ಪ ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಮುಂದೆ ಬ್ಲಾಗ್ ಏನೇನಾಗುತ್ತೆ ಅಂತ ಪೂರ್ತಿಯಾಗಿ ವಾಚ್ ಮಾಡಿ, ಆಯಿತಾ? ಸೊ ನನ್ನ ರಾಯರಿಗೆ ನಾನು ಈ ಥರ ತುಳಸಿ ಹಾರ ಹಾಕ್ಕೊಂಡಿದ್ದೀನಿ, ಆಂಜನೇಯ ಇಟ್ಕೊಂಡಿದ್ದೀನಲ್ಲ. ಸೊ ಹಾಗಾಗಿ ಇಬ್ರಿಗೂ ತುಳಸಿ ಪ್ರಿಯ, ಹಾಗಾಗಿ ತುಳಸಿನೇ ಹಾಕಿದ್ದೀನಿ. ನೆನ್ನೆನೇ ಎಲ್ಲ ಹೂವು ಮುಡಿಸಿದ್ನಲ್ಲ, ಅದೇನು ಬಾಡಿರಲಿಲ್ಲ, ಚೆನ್ನಾಗೇ ಇತ್ತು ಹೂವು. ಹಾಗಾಗಿ ನಾನು ತೆಗಿಲಿಲ್ಲ. ರೆಡ್ ರೋಸ್ ಮಾತ್ರ ಸ್ವಲ್ಪ ಬಾಡೋಗ್ಬಿಟ್ಟಿತ್ತು, ಅದಕ್ಕೆ ಅದನ್ನು ಹೊಸ ಹೂವು ಹಾಕಿದ್ದೀನಿ. ತುಳಸಿ ಹೂವು ಹಾಕಿದ್ದೀನಿ. ಇಷ್ಟೇ ಪೂಜೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. 3 ಡೇಸಿಂದ ಪೂಜೆ ನಡೀತಾನೆ ಇದೆಯಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೊರಡಬೇಕು. ಅಂಗಡಿ ಹತ್ರ ಹೋಗ್ಬಿಟ್ಟು ಶಾಪ್ ಹತ್ರ ಸ್ವಲ್ಪ ಪೂಜೆ ಮಾಡಿಬಿಡ್ತೀನಿ. ಯಾಕೆಂದರೆ ಲೇಟ್ ಆಗಿಬಿಡುತ್ತೆ. ಮಧ್ಯಾಹ್ನ ಮೇಲೆ ಬಂದು ಪೂಜೆ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ಅಲ್ಲಿಗೆ. ಸೊ ಅವ್ರಿಗೆ ಇವಾಗ ಸ್ನಾನಕ್ಕೆ ಹೋಗಿದ್ದಾರಲ್ಲ, ಸೊ ಅವ್ರು ಬರೋ ಅಷ್ಟರಲ್ಲಿ ಪೂಜೆ ಮಾಡ್ಕೋಬೋದು ಅಲ್ಲಿ ಅಂದ್ಬಿಟ್ಟು ಅಲ್ಲಿಗೂ ತುಳಸಿ ತೊಗೊಂಡೋಗಿ ಹಾಕಬೇಕು. ಅಲ್ಲೂ ರಾಯರು ಫೋಟೋ ಆಂಜನೇಯ ಇಟ್ಕೊಂಡೇ ಇದ್ದೀವಿ. ಸೊ ಹಾಗಾಗಿ ಪೂಜೆ ಮಾಡ್ಕೊಬಿಡೋಣ ಅಂತ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇವತ್ತಿನ ಪೂಜೆ. ಸೊ ಇವಾಗ ಶಾಪ್ ಹತ್ರ ಹೋಗಬೇಕು. ಸೊ ಶಾಪ್ನಲ್ಲೂ ಕೂಡ ಇದೇ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಇಲ್ಲೂ ಕೂಡ ತುಳಸಿ ಹಾರ ತೊಗೊಂಬಂದಿದ್ದೀನಿ. ಸ್ವಲ್ಪ ಕಮ್ಮಿ ಆಯಿತು ಅನಿಸುತ್ತೆ, ಒಂದು ಮಾರು ತಂದಿದ್ದರು. ಸೊ ಇನ್ನು ಸ್ವಲ್ಪ ತಂದಿದ್ದರೆ ಜಾಸ್ತಿ ಹಾಕ್ಬೋದಾಗಿತ್ತು, ಬಟ್ ಜಾಸ್ತಿ ಹಾಕಿದ್ರೆ ರಾಯರು ಮುಖ ಕಾಣಲ್ಲ. ಬಟ್ ಇವಾಗ ಪರ್ಫೆಕ್ಟ್ ಆಗಿದೆ. ಆಂಜನೇಯನಿಗೂ ಮುಡಿಸಿದ್ದೀನಿ. ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ಏನೋ ಒಂಥರ ಹಬ್ಬಗಳು ಬಂದರೆ, ಈ ಅಮಾವಾಸ್ಯೆ ಹುಣ್ಮೆಗಳು ಬಂದರೆ ಪೂಜೆ ಮಾಡ್ತೀವಲ್ಲ, ಅದೇ ಪಾಸಿಟಿವ್ ವೈಬ್ನೆಸ್ಸು. ಕೆಲವರು ಅಮಾವಾಸ್ಯೆ ಹುಣ್ಮೆ ಅಂದರೆ ನೆಗೆಟಿವಿಟಿ ಜಾಸ್ತಿ ಯೋಚನೆ ಮಾಡ್ತಾರೆ. ನಾವೇನು ಯೋಚನೆ ಮಾಡ್ತೀವಿ ಅದು ನಮಗೆ ತೋರಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ನೋಡೋಣ ಪಾಸಿಟಿವ್ ಆದರೂ ಆಗ್ಬೋದಲ್ವ. ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ನೆಗೆಟಿವ್ ಅಂತಲೇ ಅನಿಸುತ್ತೆ. ಸೊ ಪಾಸಿಟಿವ್ ಆಗಿರೋಣ. ಸೊ ನನಗಂತೂ ಪೂಜೆ ಮಾಡಿದಾಗಲ್ಲ ನಂಗೆ ಪಾಸಿಟಿವಿಟಿನೇ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಖುಷಿ ನನಗೆ ಪೂಜೆ ಮಾಡೋದಕ್ಕೆಲ್ಲ. ಸೊ ಇವಾಗ ಶಾಪ್ ಓಪನ್ ಮಾಡಿದೆ, ಸ್ವಲ್ಪ ಇನ್ನೊಂದು 5 ನಿಮಿಷ ಇದ್ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಇವಾಗ ಜಸ್ಟ್ ಪೂಜೆ ಮಾಡಿದ್ದೀನಲ್ಲ, ಹಾಗಾಗಿ. ಸೊ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟು ಮಧ್ಯಾಹ್ನ ಆಗುತ್ತೆ ಬರೋಷ್ಟು ರಿಟರ್ನು. ಸೊ ಮಧ್ಯಾಹ್ನ ಒಂದು ಶಾಪ್ ಓಪನ್ ಮಾಡ್ತೀವಿ ಈವ್ನಿಂಗ್ವರೆಗೂ. ಇವತ್ತೆಲ್ಲ ಹಬ್ಬಗಳಿದೆ, ಸ್ವಲ್ಪ ಜನ ಓಡಾಟ ಕಮ್ಮಿನೇ ಆಗುತ್ತೆ ಇವತ್ತು. ಹಾಗಾಗಿ ಮಧ್ಯಾಹ್ನ ಬಂದು ಓಪನ್ ಮಾಡ್ತೀವಿ. ನೋಡೋಣ, ಅಲ್ಲಿಂದ ಬಂದಮೇಲೆ ಕೊಂಡದ ಹತ್ರ ದೇವಸ್ಥಾನದ ಹತ್ರ ಹೋಗ್ಬೇಕು ಆದರೆ ಹೋಗ್ಬಿಟ್ಟು ಬರ್ತೀವಿ. ಸೊ ಹಾಗಾಗಿ ಇದಿಷ್ಟು ಇವತ್ತಿನ
ಪೂಜೆ ಆಗಿತ್ತು. ಈಗ ನೆಕ್ಸ್ಟ್ ಊರಿಗೆ ಹೋಗ್ತೀವಿ. ಊರಿಗೆ ಹೋದ್ಮೇಲೆ ಅಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಈ ಒಂದು ಡ್ರೆಸ್ನ ಕೂಡ ನಾನು ಸ್ಯಾರಿನಲ್ಲಿ ಕಸ್ಟಮೈಸ್ ಮಾಡಿಸಿರೋದು. ಇದು ಸ್ವಲ್ಪ ಪಿಸ್ತಾ ಗ್ರೀನ್ ಥರ ಇದೆ, ಇಲ್ಲಿ ಬೇರೆ ಕಲರ್ ಕಾಣಿಸ್ತಿದೆ ನಿಮಗೆ ಕ್ಯಾಮ್ರಾದಲ್ಲಿ, ಬಟ್ ಇದು ಪಿಸ್ತಾ ಗ್ರೀನು. ಇದೆಲ್ಲ ಎಕ್ಸ್ಟ್ರಾ ಕೊಟ್ಟು ಸ್ಟಿಚ್ ಮಾಡಿಸಿರೋದು. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ನಮ್ಮ ಶಾಪ್ ಪಕ್ಕನೇ ಟೈಲರ್ ಶಾಪ್ ಇದೆ ಅಂತ, ಸೊ ಅವರೇ ಸ್ಟಿಚ್ ಮಾಡಿರೋದು. ಸೊ ಅವ್ರದ್ದೇ ಓನ್ ಡಿಸೈನ್, ನಾನೇನು ಹೇಳಿಲ್ಲ ಅವ್ರಿಗೆ ಅದೇ ಥರ ಬೇಕು ಅಂತ ಏನು ಕೇಳಿರಲಿಲ್ಲ. ಸೊ ಅವರೇ ಓನ್ ಡಿಸೈನ್ ಮಾಡಿ ಆ ಥರ ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಸ್ಯಾರಿನ ಒಂದು 2 ಟೈಮ್ಸ್ ಏನೋ ಹಾಕಿದ್ದೆ ಅಷ್ಟೇ ನಾನು, ಆದರೆ ಅದನ್ನು ಟ್ಯಾಗ್ ಮಾಡಿರ್ತೀನಿ ಸೀರೆ ಯಾವ ಥರ ಇತ್ತು ಅಂತ. ಸೊ ಒಂದು 2 ಟೈಮ್ಸ್ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಯೂಸ್ ಮಾಡಿರಲಿಲ್ಲ. ಸ್ಯಾರಿಗಳು ನಾನು ಜಾಸ್ತಿ ಯೂಸ್ ಮಾಡೋದಲ್ಲ, ಹಾಗಾಗಿ ಈ ಥರ ಡ್ರೆಸ್ಗಳನ್ನ ಕಸ್ಟಮೈಸ್ ಮಾಡಿಸ್ಬಿಟ್ರೆ ಈ ಥರ ಏನಾದ್ರು ಪೂಜೆಗಳಿದ್ದಾಗ ಹಾಕೊಳ್ಳೋದಕ್ಕೆ ಕಂಫರ್ಟಬಲ್ ಇರುತ್ತೆ. ಹಾಗಾಗಿ ಈ ಥರ ಹೊಲಿಸಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಫುಲ್ಲು ಒಂದು ಫೋಟೋ ಹಾಕ್ತೀನಿ ಇದರದ್ದು ಡ್ರೆಸ್ದು. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಚೆನ್ನಾಗಿದೆ. ಇದರ ಟೆಂಪಲ್ ಲೊಕೇಶನ್ ಹೋದರೆ ಹಾಕೊಳ್ಳೋದಕ್ಕೆ ಟ್ರೆಡಿಷ್ನಲ್ ಆಗಿದೆ. ಸೊ ಹಾಗಾಗಿ ಈ ಥರ ಸ್ಟಿಚ್ ಮಾಡಿಸಿರೋದು ನಾನು. ಸೊ ಈಗ ಹೊರಡಬೇಕು, ಟೈಮ್ ಆಗ್ತಿದೆ. ಸೊ ಮತ್ತೆ ಅಲ್ಲಿ ಊರಲ್ಲಿ ಸಿಗ್ತೀನಿ, ಓಕೆನಾ. ಸೊ ಫುಲ್ ಲೆಂತ್ದೊಂದು ಡ್ರೆಸ್ ತೋರಿಸ್ಬಿಡ್ತೀನಿ. ಈ ರೀತಿಯಾಗಿ ಬಂದಿದೆ, ಕಾಣಿಸ್ತಿದೆಯಾ? ಫ್ಲೇರ್ ಆಗಿ ನೆರಿಗೆ ಸಣ್ಣ ನೆರಿಗೆ ಕೊಟ್ಟು ಈ ಥರ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಜಾಸ್ತಿ ಡೀಪ್ ಹಾಕಲ್ಲ, ಹಾಗಾಗಿ ಸ್ಮಾಲ್ ಒಂದು ಚಿಕ್ಕದು ಡೀಪ್ ಸಿಕ್ಸಿದ್ದೀನಿ. ಇದೆಲ್ಲ ಈ ಥರ ಒಂದು ನ್ಯೂ ಡಿಸೈನು. ನನ್ನ ಹತ್ರ ಈ ಥರ ಒಂದು ಡಿಸೈನ್ ಇರಲಿಲ್ಲ, ಸೊ ಅದಕ್ಕೆ ಓನ್ ಡಿಸೈನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿದೆ. ಫುಲ್ ಫ್ಲೇರ್ ಆಗಿದೆ, ಲೈನ್ ಕೊಟ್ಟು ಹೊಲಿದಿರೋದ್ರಿಂದ ಫ್ಲೇರಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಇದೆ. ಫೈನಲಿ ಊರಿಗೆ ರೀಚ್ ಆಗಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಸರಿ ಡೆಕೋರೇಷನ್ ನಾನು ಮಾಡಲಿಲ್ಲ, ನಮ್ಮ ಮನೆಯವ್ರು ಒಬ್ಬರೇ ನಿಂತ್ಕೊಂಡು ಮಾಡಿದ್ದಾರೆ ಇಷ್ಟು ಡೆಕೋರೇಷನ್ನ. ಪಾಪು ತಿಂಡಿ ಮಾಡಿರಲಿಲ್ಲ, ಹಾಗಾಗಿ ನಮ್ಮ ಚಿಕ್ಕತ್ತೆ ಮನೆ ಅಲ್ಲೇ ಪಕ್ಕದಲ್ಲಿರೋದ್ರಿಂದ ಅವನಿಗೆ ತಿಂಡಿ ಮಾಡಿಸ್ಕೊಳ್ತಾ ಇದ್ದೆ. ರೊಟ್ಟಿ ಮಾಡಿದರು ಅಂತ ಹೇಳಿಬಿಟ್ಟು. ಸೊ ಪೂಜೆ ಮಾಡ್ಕೊಳ್ಳೋಣ, ಪೂಜೆ ಮಾಡೋ ಟೈಮಿಗೆ ಕರಿತೀನಿ ಆಮೇಲೆ ಬಾ ಅಂತ. ಯಾಕೆಂದರೆ ಅಲ್ಲಿ ಸ್ವಲ್ಪ ಇಕ್ಕಟ್ಟಿದೆ, ನೋಡ್ತಾ ಇರ್ಬೋದು. ಆ ಕಡೆ ಜಮೀನು ಸೇಲ್ ಆಗಿರೋದ್ರಿಂದ ಸೊ ಅವಾಗೇನು ಅಳತೆ ಮಾಡಿರಲಿಲ್ವಲ್ಲ, ಸೊ ನಮ್ಮ ಜಾಗ ಅಂತ ಹಾಕಿದ್ದಾರೆ. ಸ್ವಲ್ಪ ಕಾರ್ನರಿಗೆ ಸೇಡ್ಕೊಂಡ್ಬಿಟ್ಟಿದೆ, ಸೈಡ್ಗದಂಗೆ. ಸ್ವಲ್ಪ ಪ್ರದಕ್ಷಿಣೆ ಹಾಕೋದಕ್ಕೆಲ್ಲ ಕಷ್ಟ ಆಗುತ್ತೆ, ರೆಡಿ ಮಾಡಬೇಕಾರೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ನಾನೇ ರೆಡಿ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈ ಥರ ಅಲಂಕಾರ ಅಂದ್ರೇ ಮೊದಲೇ ಇಷ್ಟ. ಅವರು ದೇವರೇ ಅಲ್ವಾ, ದೇವ್ರಿಗೆ ಹೆಂಗೆ ಅಲಂಕಾರ ಮಾಡ್ತೀವೋ ಅವ್ರಿಗೂ ಅದೇ ಥರ ಮಾಡಬೇಕು. ಪ್ರತಿ ವರ್ಷವೂ ಹೀಗೆ ಮಾಡ್ತಾಯಿದ್ದೀನಿ. ನೀವು ವಿಡಿಯೋ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ಬೋದು. ಸೊ ಈ ಥರ ಎಲ್ಲ ನಂಗೆ ಮಾಡೋದಿಷ್ಟ. ಸೊ ನಮ್ಮ ಮಾವಂದರು, ನಮ್ಮ ಭಾವ ಎಲ್ಲರೂ ಬಂದಿದ್ದರು. ಸೊ ನಾರ್ಮಲ್ ದಿನ ಆಗಿರೋದ್ರಿಂದ ಯಾರು ಎಲ್ಲ ಕೆಲಸಕ್ಕೆ ಕೊಟ್ಟೋಗಿರ್ತಾರೆ. ಸಂಡೇ ಆಗಿದ್ದರೆ ಒಂದಷ್ಟು ಜನ ಸಿಕ್ಕಿರೋರು. ನಾವು ಕೂಡ ಅಲ್ಲಿಗೆ ಹೆಸರು ಬೇಳೆ ಮಾಡ್ಕೊಂಡು ಹೋಗಿದ್ವಿ. ಈ ಥರ ಕಾರ್ಯಗಳು ಮಾಡಿದಾಗ ಒಂದು 4 ಜನಕ್ಕೆ ಊಟ ಹಾಕಿದ್ರೆ ಒಳ್ಳೆಯದು ಅಂತಾರೆ. ಬಟ್ ಆ ಟೈಮಲ್ಲಿ ಯಾರೂ ಸಿಗಲ್ಲ ನಮಗೆ, ಹಾಗಾಗಿ ಮನೆಯಿಂದನೇ ಹೆಸರು ಬೇಳೆ ಮಾಡ್ಕೊಂಡು ಹೋಗಿದ್ವಿ. ಸೊ ಅಲ್ಲಿರೋರಿಗೆ ಬಂದವ್ರಿಗೆ ಹೆಸರು ಬೇಳೆ ಸ್ವೀಟ್ಸ್ ಎಲ್ಲ ಕೊಟ್ವಿ. ಸೊ ಅದು ಖುಷಿ ಆಗುತ್ತೆ. ಪೂಜೆ ಮಾಡಿಸ್ಕೊಂಡವ್ರಿಗೂ ಕೂಡ ಮೇಲಿರೋರು ಖುಷಿ ಪಡ್ತಾ ಇರ್ತಾರಲ್ಲ, ಸೊ ಹಾಗಾಗಿ ಅದನ್ನು ಮಾಡಬೇಕು ಅನ್ನೋದು ಪದ್ಧತಿ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪ್ರತಿ ವರ್ಷ ನಾವು ಇರೋವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡ್ತಾ ಹೋಗ್ತೀವಿ. ಹೋದ್ಮೇಲೆ ಏನು ತೋರಿಸ್ಕೊಳ್ಳೋದು ಅಂತ ಕೆಲವರು ಅನ್ಕೋಬೋದು. ಹೋದ್ಮೇಲೆಲ್ಲ ಅವ್ರು ಇದ್ದಿದ್ದರೂ ಕೂಡ ನಾವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಕನ್ಸು ಕಟ್ಟಿದ್ವಿ. ಅವರು ಅಷ್ಟೇ ನಮ್ಮಿಬ್ಬರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವರು ಕನ್ಸು ಕಟ್ಟಿದ್ರು. ಬಟ್ ಅದು ನಾವೊಂದು ಅಂದ್ಕೊಂಡ್ರೆ ದೈವ ಒಂದು ಅಂದ್ಕೊಳ್ಳುತ್ತಲ್ಲ, ಸೊ ಅದೇನು ಮಾಡೋಕ್ಕಾಗಲ್ಲ, ಕಾಲ ಮೀರೋಗ್ಬಿಟ್ಟಿದೆ. ಬಟ್ ನಮ್ಮನ್ನು ನೋಡಿ ಮೇಲಿಂದ ಖುಷಿ ಪಡ್ತಿರ್ತಾರೆ ಅಂತ ನಾವು ಭಾವಿಸ್ತೀವಿ. ನಾವು ಬದುಕ್ತಾ ಇರೋ ಜೀವನಕ್ಕೆ ಅವರು ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ನನಗಿದೆ. ಸೊ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು, ಯಾಕೋ ಗೊತ್ತಿಲ್ಲ, ನಿಂತ್ಕೋಬೇಕು ಅಂತ ಅನಿಸ್ತು ಅವ್ರ ಮುಂದೆನೇ. ಅದಕ್ಕೆ ನಿಂತ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ. ಯಾಕೆಂದರೆ ಅಪ್ಪನ ಪ್ರೀತಿ ಕಳ್ಕೊಂಡ್ರು ನನಗೆ ಅಪ್ಪನ ಪ್ರೀತಿ ಸಿಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿವರೆಗೂ 1 ವರ್ಷನೂ ನನಗೆ ಪ್ರೀತಿ ಕೊಡಲಿಲ್ವಲ್ಲ, ಒಂದೇ 1 ವರ್ಷ ಏನಾದ್ರು ಪ್ರೀತಿ ಕೊಡಬೇಕಿತ್ತಲ್ವ ಅಂತ ಫೀಲ್ ಆಗ್ತಿತ್ತು. ಬಟ್ ಅದಕ್ಕೂ ಮುಂಚೆ ಅವ್ರು ಹೋಗಿಬಿಟ್ರು, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಅಲ್ಲೇ ನಮ್ಮ ಅತ್ತೆ ಮನೆ ಹತ್ರ ಬಂದ್ವಿ, ಚಿಕ್ಕತ್ತೆ ಮನೆ ಹತ್ರ. ಸೊ ಅಲ್ಲಿ ಹೊರಗಡೆ ಗಿಡ ಎಲ್ಲ ಹಾಕಿದ್ರು, ಮೆಣಸಿನ್ಕಾಯಿ ಗಿಡ ಅಂತ ಇದೆಲ್ಲ ಹಾಕಿದ್ದಿತ್ತು. ಸ್ವಲ್ಪ ಹೂವುಗಳ ಗಿಡ ಎಲ್ಲ ಹಾಕಿದ್ರು, ಎಲ್ಲ ಥರ ದಾಸವಾಳ ಗಿಡ, ಅದು ಅದೇನೋ ಸೇವಂತಿಗೆ ಹೆಸರು ಕರೀತಾರೆ, ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಈ ಸೇವಂತಿಗೆ ಎಲ್ಲೋ ಕಲರ್ ಕಾಣ್ತಿದೆಯಲ್ಲ, ಆ ಥರ ಏನೋ ಬೇರೆ ಹೆಸರು ಕರೀತಾರೆ. ಆ್ಯಂಡ್ ಇದು ಹೂವು ಮತ್ತು ಸೊಪ್ಪು, ಪಾಲಕ್ ಸೊಪ್ಪು ಇದೆಲ್ಲ ಹಾಕ್ಕೊಂಡಿದ್ರು. ನನಗೂ ಈ ಥರ ಗಿಡಗಳನ್ನ ಹಾಕೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾರಾದರೂ ಈ ಥರ ಗಿಡ ಹಾಕಿದರೆ ಖುಷಿ ಆಗುತ್ತೆ. ಅದಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅಲ್ಲೇ ನಮ್ಮ ಅತ್ತೆ ಮನೆ ಹತ್ರ ಹೊರಗಡೆ ಇದ್ನಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ. ಮನೆ ಮುಂದೆ ಹೂವು ಗಿಡಗಳೆಲ್ಲ ಇದ್ದರೆ ಹೊರಗಡೆ ಕೊಂಡ್ಕೊಳ್ಳೋದು ತಪ್ಪುತ್ತಲ್ಲ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರದ್ದೆಲ್ಲ ಗಿಡ ಹಾಕೋಬೋದು, ಸ್ವಂತ ಜಾಗ ಇದ್ದರೆ. ಸೊ ಇವ್ರದ್ದು ಗೃಹಪ್ರವೇಶ ಆದಾಗ ನಾನು ವಿಡಿಯೋ ಮಾಡಿರಲಿಲ್ಲ ಆ ಟೈಮಲ್ಲಿ, ಸೊ ಕಾರಣಾಂತರಗಳಿಂದ. ಫೈನಲಿ ಮನೆ ರೀಚ್ ಆದ್ವಿ. ಲೇಟ್ ಆಯಿತು ಬರೋಷ್ಟರಲ್ಲಿ ಅಂದ್ಕೊಂಡೆ. ಅದಕ್ಕೆ ನಾನು ಬೆಳಗ್ಗೆನೇ ಹೋಗಿ ಪೂಜೆ ಮಾಡಿಬಿಟ್ಟಿದ್ದು ಶಾಪಲ್ಲಿ. ಹೇಗಿದ್ದರೂ ಹೋಗೋದೇ ಲೇಟ್ ಆಗ್ತಿದೆ ಅಂದಮೇಲೆ ಮಧ್ಯಾಹ್ನ ಆಗಿಬಿಡುತ್ತೆ. ಬಂದು ಮಧ್ಯಾಹ್ನ ಮೇಲೆ ಪೂಜೆ ಮಾಡೋಕ್ಕಾಗಲ್ಲ, ಒಂಥರ ನಿಂತು ಮಧ್ಯದಲ್ಲಿ ಪೂಜೆ ಮಾಡಬಾರ್ದು ಅಂತಾರಲ್ಲ. ಸೊ ಹಾಗಾಗಿ ಅದಕ್ಕೆ ಮಾಡೋಕ್ಕಾಗಲ್ಲ ಅಂತಲೇ ನಾನು ಬೆಳಗ್ಗೆನೇ ಪೂಜೆ ಮಾಡ್ಕೊಬಂದಿದ್ದು. ಎಲ್ಲ ಹೋಗಿ ರೆಡಿ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಯಿತು.
ನನ್ನ ಮಗ ಬರೋದಕ್ಕೆ ರೆಡಿನೇ ಇರಲಿಲ್ಲ. ಅವ್ನಿಗಲ್ಲಿ ಮಣ್ಣು ಕಂಡ್ರೆ ತುಂಬ ಇಷ್ಟ. ಹೊಲದಲ್ಲೆಲ್ಲ ಮಣ್ಣಿತ್ತಲ್ಲ, ಆಟ ಆಡ್ಕೊಂಡಿದ್ದ. ಅದಕ್ಕೆ ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಬಂದ್ವಿ. ಶಾಪ್ನ 1:30 ಆಗಿತ್ತು ಅನ್ಕೋತೀನಿ ಶಾಪ್ ಓಪನ್ ಮಾಡಿದಾಗ. ನಮ್ಮ ಮನೆಯವ್ರು ಇದ್ದಾರೆ. ಸೊ ನಾನು ಮನೆಗೆ ಬಂದೆ. ಪಾಪು ನಿದ್ದೆ ಮಾಡ್ತಾ ಇದ್ದಾನೆ, ಅದಕ್ಕೆ ಮನೆಗೆ ಬಂದಿದ್ದೀನಿ. ಕೊಂಡಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ 1:30-2 ಗಂಟೆ ಆಗಿದೆ ಅಂದರೆ ಆಲ್ರೆಡಿ ಅಷ್ಟೊತ್ತಿಗೆ ಕೊಂಡ ಮುಗ್ದೇ ಹೋಗಿರುತ್ತೆ. ಹೋದ್ರೂ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ, ಕೊಂಡ ಆಗಿಬಿಟ್ಟಿರುತ್ತಲ್ಲ ಅಂತ ಹೇಳಿಬಿಟ್ಟು ಹೋಗಲಿಲ್ಲ. ಮೇ ಬಿ ಅದೇನಾದ್ರು ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ನನಗೆ ಕೊಂಡದ್ದು ನಾನು ಆ್ಯಡ್ ಮಾಡ್ತೀನಿ ಇದರಲ್ಲಿ, ಯೂಟ್ಯೂಬ್ ವೀಡಿಯೋದಲ್ಲೇ ಅಟ್ಯಾಚ್ ಮಾಡಿರ್ತೀನಿ. ಸಿಕ್ಕಿಲ್ಲ ಅಂದರೆ ಆಗಲ್ಲ. ಸೊ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಈವ್ನಿಂಗು ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಏನು ಚೇಂಜಸ್ ಆಗುತ್ತೆ ಗೊತ್ತಿಲ್ಲ. ಈಗ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿದೆ, ಸಡನ್ ಪ್ಲ್ಯಾನ್ ಚೇಂಜ್ ಆಗಿದೆ. ಬೈಕಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ನಮ್ಮ ಮನೆಯವ್ರಿನ ಕೈ ಪೇಯ್ನ್ ಇದೆಯಲ್ಲ, ಸೊ ಬೇಡ ಅಷ್ಟು ಲಾಂಗ್ ಡ್ರೈವ್, ಈವ್ನಿಂಗಲ್ಲೆಲ್ಲ ಟ್ರಾಫಿಕ್ ಇರುತ್ತೆ, ಬೇಡ ಅಂತ ಹೇಳಿದ್ರು. ಸೊ ನಾಳೆ ಮಾರ್ನಿಂಗ್ ಎದ್ದು ಹೋಗ್ತೀನಿ ಬಸ್ಸಲ್ಲಿ. ಇವಾಗ ಹೋಗೋಣ ಬಸ್ಸಲ್ಲಿ ಅಂತ ಅಂದ್ಕೊಂಡ್ರು ಪಾಪು ಇನ್ನೂ ಮಲಗಿದ್ದಾನೆ. ಇದು ಹುಣ್ಣಿಮೆ ಬೇರೆ, ಮುಸಂಜೆಲಿ ಹೋಗೋದು ಬೇಡ ಮಗು ಎತ್ಕೊಂಡು ಅಂತ ಹೇಳಿಬಿಟ್ಟು ಇಲ್ಲೇ ಉಳ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹೋಗ್ತೀನಿ ಅಷ್ಟೊತ್ತಿಗೆ, ಒಂದು 8-9 o'clock ಎಲ್ಲ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದ್ದೀನಿ. ಬೆಳಿಗ್ಗೆ ಹೊರಡಬೇಕು. ನಾಳೆ ಅಲ್ಲೇ ಸ್ಟೇ ಆಗ್ತೀನಿ, ಅಮ್ಮ ಜೊತೆನೇ ಇರ್ತೀನಿ. 1-2 days ಇದ್ಬಿಟ್ಟು ಬರೋಣ. ಫ್ರೈಡೇ ಬರ್ತೀನಿ. ನೋಡಬೇಕು ಯಾವ ಥರ ಪ್ಲ್ಯಾನಿಂಗ್ ಏನಿದೆ. ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ, ನಾವು ಅಂದ್ಕೊಂಡಂಗೆ ಏನೂ ಆಗೋದೇ ಇಲ್ಲ. ನಾನೇನೋ ಅಂದ್ಕೊಂಡಿರ್ತೀನಿ, ಅದು ಇನ್ನೇನೋ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಪೂಜೆ ನಾನು ಅಂದ್ಕೊಂಡಂಗೆ ಆಯಿತು. ಸೊ ನಾನು ಇದೇ ಥರ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ನಾವು ಏನಕ್ಕೆ ವರ್ಷದ ಮಾಡ್ತಾಯಿದ್ದೀವಿ ಅಂದರೆ, ನಾವು ಪಕ್ಷ ಮಾಡಲ್ಲ. ಸೊ ಓಕೆನಾ, ಇವ್ರ ಮನೆ ಕಡೆ ಪಕ್ಷ ಮಾಡೋ ಪದ್ಧತಿ ಇಲ್ಲ. ಹಾಗಾಗಿ ಅದನ್ನು ಮಾಡಲ್ವಲ್ಲ ಅಂದರೆ ಯುಗಾದಿ ಹಬ್ಬದಲ್ಲಿ ಮಾಡ್ತೀವಿ, ಬಟ್ ಹೊಸಬಟ್ಟೆ ಎಲ್ಲ ಇಟ್ಬಿಟ್ಟು. ಬಟ್ ಅದು ಒಂದು ಆಗಲಿ. ಸೊ ಹೇಗಿದ್ರು ಪಕ್ಷ ಮಾಡಲ್ವಲ್ಲ, ಸ್ವಲ್ಪ ಇನ್ನೂ ನಿಯರ್ ಇದೆ ಪಕ್ಷ ಹಬ್ಬ ಕೂಡ, 2-3 months ಇರಬೇಕೇನೋ. ಸೊ ಆ ಗ್ಯಾಪಲ್ಲೇ ನಮ್ಮದು ವರ್ಷದ ತಿಥಿ ಬರುತ್ತೆ ನಮ್ಮ ಮಾವಂದು. ಹಾಗಾಗಿ ಆ ಗ್ಯಾಪಲ್ಲಿ ಮಾಡಿಬಿಡ, ನಮ್ಮ ಕರ್ತವ್ಯ ನಾವು ಮಾಡಬೇಕಲ್ವಾ. ಸೊ ಹಾಗಾಗಿ ಇದ್ದಾಗ ಬೆಲೆ ಕೊಡಿ, ಅಪ್ಪ ಅಮ್ಮ ಆದರೂ ಯಾರಾದರೂ ಅಷ್ಟೇ. ಸೊ ಇವಾಗ ಹೇಳ್ತಾರೆ ಹೋದ್ಮೇಲೆಲ್ಲ ಮಾಡೋಕ್ಕೆ ಹೋಗ್ತೀರಾ, ಖರ್ಚು ಮಾಡ್ತೀರಾ, ಇದ್ದಾಗ ನೋಡ್ಕೊಳ್ಳಲ್ಲ ಅಂತ. ಬಟ್ ಇಲ್ಲಿ ಸಂದರ್ಭ ನಮ್ಮನ್ನು ಆ ಥರ ಮಾಡಿಸಿರುತ್ತೆ ಹೊರತು ಯಾರೂ ಬೇಕು ಅಂತ ಮಾಡಿರಲ್ಲ. ಈಗ ಅವ್ರಿಗೆ ವಯಸ್ಸಾದ್ಮೇಲೆ ಒಂಥರ ಮಕ್ಳ ಥರ ಇರ್ತಾರೆ, ಹಠ ಜಾಸ್ತಿ, ಬೇರೆ ಥರ ಮೈಂಡ್ ಓಡ್ತಾ ಇರುತ್ತೆ. ಸೊ ನಮ್ಮ ಮೈಂಡ್ ಸೆಟ್ಟು ಅವ್ರ ಮೈಂಡ್ ಸೆಟ್ಟು ಒಂದೇ ಥರ ಆಗಿರಲ್ಲ. ಸೊ ಇದರಲ್ಲಿ ಏನಂದರೆ ಇಬ್ಬರದು ತಪ್ಪುಗಳಿರ್ತವೆ. ಸೊ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕಾಗಲ್ಲ, ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕಾಗಲ್ಲ, ನಾವು ಕೂಡ ಸ್ಯಾಕ್ರಿಫೈಸ್ ಮಾಡ್ಕೊಳಕ್ಕಾಗಲ್ಲ ಲೈಫ್ನ. ಸೊ ಹಾಗಾಗಿ ಅದರಿಂದ ಸ್ವಲ್ಪ ಮನಸ್ತಾಪಗಳಾಗಿ ಈ ಥರ ಆಗುತ್ತೆ. ಬಟ್ ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕೋ ಗೊತ್ತಿಲ್ಲ. ಬಟ್ ನಮ್ಮ ಮಾವ ಇದ್ದಿದ್ರೆ ಮಾತ್ರ ನಾವು ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಮ್ಮನ್ನು. ಅಷ್ಟೇ ನನ್ನ ಮದುವೆಗೆ ಮುಂಚೆ ಅವರು ತೀರ್ಕೊಂಡಿರೋದ್ರಿಂದ, ಸೊ ಮದುವೆಗೆ ಮುಂಚೆ 2 months ಏನೋ ಮಾತಾಡಿದರು ನನ್ನ ಜೊತೆ. ಸೊ ಅದರಲ್ಲೇ ಗೊತ್ತಾಗ್ತಿತ್ತು ಒಂಥರ ಸಾಧು ಮನುಷ್ಯ, ಯಾರಿಗೂ ನೋವು ಮಾಡಿದವರಲ್ಲ. ಸೊ ಮೇ ಬಿ ನನಗೂ ಅಪ್ಪ ಎಲ್ಲನೋ ಕೊರಗಿರೋದ್ರಿಂದ, ಸೊ ಅವ್ರು ಇದ್ದಿದ್ರೆ ನನಗೆ ಆ ಅಪ್ಪನ ಫೀಲ್ ಕೊಡ್ತಿದ್ರೇನೋ ಆ ಥರ ಒಂದು ಕಡೆ ಭಾವನೆ ಇದೆ ನನಗೂ. ಬಟ್ ವಿಧಿ ಆಟಕ್ಕೆ ನಾವು ಬಲಿ ಆಗೇ ಆಗ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಹೇಗೆ ಬರುತ್ತೋ ಲೈಫ್ನ ತೊಗೊಂಡು ಹೋಗ್ತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಸೊ ನಾವು ಶಾಶ್ವತ ಅಲ್ಲ, ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಸೊ ಇರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿದ್ದು ಹೋಗೋಣ. ಕೆಲವರು ಆಸ್ತಿ, ಒಡವೆ, ದುಡ್ಡು ಅಂತ ಹೊಡೆದಾಡ್ತೀರಾ, ಹೋಗ್ಬೇಕಾದ್ರೆ ನಾವೇನು ಒತ್ಕೊಂಡೇ ಹೋಗಲ್ಲ. ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇದು ಯಾರು ಅರ್ಥ ಮಾಡ್ಕೊಳ್ತಾರೋ, ಇದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಅವ್ರು ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಹೇಳಿರ್ತೀನಿ ಅಂತ ಗೊತ್ತಾಗಿರುತ್ತೆ ವಿಡಿಯೋ ನೋಡೋರಿಗೆ. ಸೊ ಸಂಬಂಧಗಳನ್ನ ಉಳಿಸ್ಕೊಳ್ಳೋಣ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ತಲೆ ಕೆಡಿಸ್ಕೋಬಾರ್ದು. ಹಂಗಂದ್ರೆ ಸಂಬಂಧ ಕಳ್ಕೋಬಾರ್ದು, ಸಂಬಂಧನ ಉಳಿಸ್ಕೊಂಡು ಹೋಗೋದನ್ನ ನಾವು ನೋಡ್ಬೇಕು. ನಾವು ಎಷ್ಟೋ ಜನ ಬರೀ ಆಸ್ತಿ, ದುಡ್ಡು, ಒಡವೆ ಇದರಲ್ಲೇ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದು, ಈ ಬುದ್ಧಿಯೆಲ್ಲ ಬಿಟ್ಬಿಡಿ. ಯಾಕೆ ಬೇಕು? ಇರೋಷ್ಟು ದಿನ ನಾವು ದುಡ್ದಿದ್ದನ್ನ ಖರ್ಚು ಮಾಡಬೇಕು, ಪೂರ್ತಿ ಖರ್ಚು ಮಾಡಿಬಿಡ್ಬೇಕು ಅಂತಲ್ಲ. ಜೀವನನ ಬಂದಾಗ ತೊಗೊಳ್ಳೋಣ. ಹಿಂಗೇ ಇರಬೇಕು, ಹಾಗೇ ಇರಬೇಕು ಅಂತ ಚೌಕಟ್ಟು ಹಾಕ್ಕೊಂಡು ಬದುಕೋದು ಬೇಡ. ನಾವು ಶ್ರೀಮಂತರಾಗೇ ಇರಬೇಕು, ಬಡವರಾಗೇ ಇರಬೇಕು, ಯಾರಿಗೆ ಗೊತ್ತು? ಶ್ರೀಮಂತ ಆಗಿರೋನು ದಿಢೀರ್ ಬಡವ ಆಗ್ಬೋದು, ಬಡವರಾಗಿರೋದು ದಿಢೀರ್ ಅಂತ ಶ್ರೀಮಂತರಾಗ್ಬೋದು. ದೇವ್ರಿಚ್ಛೆ, ಅವ್ನು ಹೆಂಗೆ ನಡೆಸ್ತಾನೋ ಹಂಗೆ ನಡ್ಕೊಂಡು ಹೋಗ್ತಾ ಇರೋಣ. ಜಾಸ್ತಿ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋಂಥ ಅವಶ್ಯಕತೆಯೇ ಇಲ್ಲ ನಮ್ಗಳಿಗೆ. ಸೊ ಇದನ್ನು ನಾನು ಅಂದ್ಕೊಂಡಿದ್ದೀನಿ, ನನಗಿರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿರಬೇಕು ಅನ್ನೋದಷ್ಟೇ ನನ್ನ ಮೈಂಡ್ ಸೆಟ್. ಯಾಕೆಂದರೆ ನನಗೆ ಆ್ಯಕ್ಸಿಡೆಂಟ್ ಆದಾಗಲೇ ನಾನು ಅಂದ್ಕೊಬಿಟ್ಟೆ, ಕ್ಷಣಿಕ ಮನುಷ್ಯ, ಅದೊಂಥರ ನನಗೆ ಮರು ಜನ್ಮ ಅಂತಲೇ ಹೇಳ್ಬೋದು ನನಗೆ ಆ್ಯಕ್ಸಿಡೆಂಟ್ ಆದಾಗ. ಸೊ ಅವಾಗೇ ಅಂದ್ಕೊಂಬಿಟ್ಟೆ, ನಾನು ಇರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿದ್ಬಿಡೋಣ, ಯಾವುದಕ್ಕೂ ಆಸೆ ಪಡೋದು ಬೇಡ, ಯಾವುದನ್ನು ಯಾರು ಇದಕ್ಕೂ ತಲೆ ಹಾಕೋದು ಬೇಡ, ಯಾರ ವಿಷಯಕ್ಕೂ. ನಾವಾಯಿತು, ನಮ್ಮ ಜೀವನ ಆಯಿತು ಅಂತ ಇದ್ಬಿಡೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಇವತ್ತೇ ಅಂತಲ್ಲ, ಮೊದಲಿಂದನೂ ನಾನು ಹಾಗೆ ಇರೋದು. ಸೊ ನನಗೆ ಈ ದುಡ್ಡು, ಒಡವೆ, ಆಸ್ತಿ, ದುಡ್ಡು ಬೇಕು ಜೀವನಕ್ಕೆ, ಆದರೆ ದುಡ್ಡೇ ಜೀವನ ಆಗಬಾರ್ದು ಅಷ್ಟೇ.
ಸೊ ನನಗೆ ಜೀವನ ಏನು ಅಂತ ನನಗೊಂದು ಆ್ಯಕ್ಸಿಡೆಂಟು ಪೂರ್ತಿಯಾಗಿ ಕಂಪ್ಲೀಟಾಗಿ ಅರ್ಥ ಮಾಡಿಸ್ಬಿಡ್ತು. ಸೊ ಅದಕ್ಕೆ ನಾನು ಇರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಅದೇ ಥರ ಇದ್ದರೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಪ್ರತಿ ವರ್ಷ ಇದನ್ನು ಹೇಳ್ತಾನೆ ಇರ್ತೀನಿ. ಪಾಪ ನಮ್ಮ ಮಾವ ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಸುಖವಾಗಿರೋವಂಥ ಟೈಮಲ್ಲಿ ಅವ್ರಿರೋಷ್ಟು ವರ್ಷವೂ ಅವ್ರು ತುಂಬ ಕಷ್ಟಪಟ್ಟರು. ಹೆಂಡತಿ ಮಕ್ಕಳು ಮನೆ ಅಂತ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇನ್ನೇನು ಸುಖವಾಗಿರೋ ಅಂಥ ಟೈಮಲ್ಲಿ ದೇವ್ರು ಕರ್ಕೊಂಬಿಟ್ಟ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಇರೋರು ನಾವುಗಳಾದರೂ ಇನ್ಮೇಲೆ ಖುಷಿಯಾಗಿದ್ದು ಹೋಗೋಣ. ಸೊ ಹೋದ್ಮೇಲೆ ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾ ನಾನು ಏನಾದ್ರು ಟೆಂಪಲ್ಗೆ ಹೋದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಇಲ್ಲಿಗೆ ಹೆಂಡಾದರೂ ಆಗ್ಬೋದು. ಓಕೆನಾ? ಟೆಂಪಲ್ಗೆ ಏನಾರು ಹೋಗೋ ಪ್ಲ್ಯಾನ್ ಇದ್ದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಈವ್ನಿಂಗು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಟೆಂಪಲ್ ಹೋಗ್ತಾ ಇದ್ದೀವಿ. ರಾಯರ ಮಠಕ್ಕೆ ಹೊರಡ್ತಾ ಇದ್ದೀವಿ 3 ಜನ ಕೂಡ. ಅಲ್ಲಿಂದ ಪೂಜೆ ಮುಗಿಸ್ಕೊಂಬಂದಿದ್ದು ಮಧ್ಯಾಹ್ನ ಆಯ್ತಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ರಾಯರ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅರೌಂಡ್ 7:30 8 o'clock ಆಗಿತ್ತು ಅಂತ ಅನಿಸುತ್ತೆ ನಾವು ಹೊರಟಾಗ. ಸ್ವಲ್ಪ ಜನ ಕಮ್ಮಿ ಆಗಿರ್ತಾರೆ, ಆಮೇಲೆ ಹೋಗೋಣ ಅಂತಲೇ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಕ್ರೌಡ್ ಇದ್ದರೆ ಸ್ವಲ್ಪ ನನಗೆ ರಿಸ್ಕ್ ಆಗುತ್ತೆ, ಹಾಗಾಗಿ ಕ್ರೌಡ್ ಕಮ್ಮಿ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಯಾವಾಗಲೂ ನಾವು ಊರಲ್ಲಿದ್ದಾಗ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಈವ್ನಿಂಗ್ ಟೈಮಲ್ಲಿ ಆಗ್ಬೋದು, ಡೇ ಟೈಮಲ್ಲಿ ವರ್ಕಲ್ಲಿ ಇರ್ತಿದ್ವಿ. ಈವ್ನಿಂಗ್ ಟೈಮಲ್ಲಿ ಬರೋಣ ಅಂದರೆ ರಾತ್ರಿ ಹೊತ್ತಲ್ಲಿ ಪಾಪು ಕರ್ಕೊಂಡು ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ಬಟ್ ಇವಾಗ ರಾಮನಗರದಲ್ಲಿ ಇರೋದ್ರಿಂದ ಸೊ ಆ ಒಂದು ಟೆನ್ಷನ್ ಇಲ್ಲ ನಮಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಡೆಕೋರೇಷನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಜನಗಳು ನೋಡ್ಬೋದು, ಅಷ್ಟು ಜನ ನಿಂತಿದ್ದಾರೆ. ನಾನು ಯಾಕಪ್ಪ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡು ನಾನು ಹೋಗಿದ್ದಿದ್ದು. ಬಟ್ ಅಲ್ಲಿ ನೋಡಿದ್ರೆ ಇನ್ನೂ ಪೂಜೆನೂ ಸ್ಟಾರ್ಟ್ ಆಗಿರಲಿಲ್ಲ. ಏನೋ ಸೇವೆಗಳೆಲ್ಲ ಮಾಡ್ತಾಯಿದ್ರು, ದೇವಸ್ಥಾನದ ಪದ್ಧತಿಗಳ ಪ್ರಕಾರ ಇರೋಂಥದ್ದೆಲ್ಲ ಮಾಡ್ತಾಯಿದ್ರು ಅಲ್ಲಿ. ಸೊ ಅದಕ್ಕೆ ಜನಗಳೆಲ್ಲ ಹಾಗೆ ನಿಂತಿದ್ರು. ಸೊ ಪೂಜೆ ಮುಗಿಸಾಯ್ತೇನೋ ಅಂದ್ಕೊಂಡೆ, ಬಟ್ ಅಲ್ಲೇ ನಿಂತ್ಕೊಂಡೆ, ಎಲ್ಲ ನಿಂತಿದ್ರಲ್ಲ, ಹಾಗಾಗಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ಕೊಂಡು. ಅಂದರೆ ಬೆಳಗ್ಗೆಯಿಂದ ಮಾಡಿರ್ತಾರೆ, ಬಟ್ ಈವ್ನಿಂಗಲ್ಲಿ ಅದು ಮಹಾಮಂಗಳಾರತಿ ಥರ ಮಾಡ್ತಾರಲ್ಲ, ಅದಿನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗಾಗಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಅಲಂಕಾರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ರಾಯರನ್ನ ಕಣ್ಣು ತುಂಬ್ಕೋಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅವಾಗ ನಾವು ಕಾಲೇಜ್ ಡೇಸಲ್ಲಿದ್ದಾಗ ಗುರುವಾರ ಅಲ್ಲೇ ಬರ್ತಿದ್ವಲ್ಲ, ನಡ್ಕೊಂಡೇ ಬರ್ತಾಯಿದ್ವಿ. ಸೊ ಅವಾಗೆಲ್ಲ ಪ್ರತಿ ಗುರುವಾರ ಮಿಸ್ ಮಾಡದೆ ಹೋಗ್ತಾಯಿದ್ವಿ. ಬಟ್ ಇವಾಗ ಇಷ್ಟು ಹತ್ರ ಇದ್ದರೂ ಹೋಗೋದಕ್ಕೆ ಕಷ್ಟ ಆಗ್ತಾಯಿದೆ ನಮಗೆ, ವರ್ಕಲ್ಲಿ ಬ್ಯುಸಿ ಆಗಿಬಿಡ್ತೀವಲ್ಲ. ಸೊ ಮಂಗಳವಾರ ನಾನು ರಾಯರಿಗೆ ದೀಪಾರಾಧನೆ ಮಾಡೋದಕ್ಕೆ ಹೋಗ್ತಾ ಇರೋದ್ರಿಂದ ಸೊ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ರಾಯರನ್ನ. ಇಲ್ಲಿದ್ರೂ ನನ್ನ ಮನೇಲಿ ರಾಯರನ್ನ ಕೂಡ ಇಟ್ಕೊಂಡಿರೋದ್ರಿಂದ ನನಗೇನು ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಫೀಲೇ ತರಿಸಲ್ಲ ಅವರು. ಅಷ್ಟು ಹತ್ತಿರದಲ್ಲಿದ್ದಾರೆ ನನಗೆ ರಾಯರು. ಸೊ ಅದೇ ಖುಷಿ. ಸೊ ಸೇವೆ ಎಲ್ಲ ಮಾಡ್ತಿರೋದನ್ನ ನೋಡ್ತಾ ಇದ್ದೆ. ಸೊ ಮಹಾಮಂಗಳಾರತಿ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು, ಏಕೆಂದರೆ ನೆಕ್ಸ್ಟು ನಾವು ಸಾಯಿಬಾಬಾ ಟೆಂಪಲ್ಗೂ ಕೂಡ ಹೋಗಬೇಕಿತ್ತು. ಟೈಮ್ ಆಗಿಬಿಡತ್ತೆ. ಮತ್ತು ಅಲ್ಲಿಂದ ರಿಟರ್ನ್ ಬಂದು ನಾವು ಮನೇಲಿ ಅಡುಗೆ ಮಾಡಬೇಕು, ಪಾಪು ಮಲ್ಕೊಂಡ್ಬಿಡ್ತಾನೆ, ಅವ್ನಿಗೆ ಊಟ ಮಾಡಿಸ್ಬೇಕಲ್ಲ, ಹಾಗಾಗಿ ಟೈಮ್ ಆಗಿಬಿಡತ್ತೆ ಅಂತ ಒಂದು 1/2 hour ನಿಂತಿದ್ವಿ. ಬಟ್ ಮಹಾಮಂಗಳಾರತಿ ಏನು ಸ್ಟಾರ್ಟ್ ಆಗಲಿಲ್ಲ. ಅದಕ್ಕೆ ಜಸ್ಟ್ ಹಂಗೆ ಆರತಿ ತೊಗೊಂಡು ಮುಂದಕ್ಕೆ ಬಂದುಬಿಟ್ವಿ. ಅಲ್ಲೇ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು, ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಸಾಯಿಬಾಬಾ ಟೆಂಪಲ್ಗೆ. ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಇವತ್ತು ಗುರುಪೂರ್ಣಿಮಾ ಅಂತ ಗೊತ್ತಿತ್ತು, ಬಟ್ ಏನೋ ಒಂದು ಮಿಸ್ ಮಾಡಿಕೊಂಡೆ. ಇಲ್ಲಿ ಮಧ್ಯಾಹ್ನ ಟೈಮ್ ಊಟ ಕೊಡ್ತಾರೆ, ಸೊ ಆ ಊಟನ ಮಿಸ್ ಮಾಡ್ಕೊಂಬಿಟ್ಟೆ, ಪ್ರಸಾದನ. ಏನಪ್ಪ ಇವಳು ಊಟಕ್ಕೆ ಹಿಂಗೆ ಅಂತಾಳೆ ಅಂತ ಅನ್ಬೋದು, ಬಟ್ ನನಗೆ ದೇವಸ್ಥಾನದ ಪ್ರಸಾದ ಅಂದರೆ ಹೆವಿ ಇಷ್ಟ. ಎಷ್ಟಾದರೂ ಕ್ಯೂ ಇರಲಿ, ಎಷ್ಟಾದರೂ ರಶ್ ಇರಲಿ, ಹೋಗಿ ಈಸ್ಕೊಬಂದು ತಿಂದ್ಬಿಡ್ಬೇಕು, ನನಗೆ ಸಮಾಧಾನ ಆಗಬೇಕು. ಒಂದು ತುತ್ತಾದರೂ ತಿಂದ್ಬಿಡ್ಬೇಕು ಆ ಥರ ನಾನು. ಬಟ್ ಮಧ್ಯಾಹ್ನ ನಂಗೆ ನೆನಪೇ ಆಗಲಿಲ್ಲ ಊಟ ಕೊಡ್ತಾರೆ ಅನ್ನೋದು. ಬಟ್ ನನ್ನ ತಲೆಯಲ್ಲಿ ರಾಯರಷ್ಟೇ ಇದ್ದರು, ಸಾಯಿಬಾಬಾ ನೆನಪಿಲ್ಲ ಅಂತಲ್ಲ, ಬಟ್ ರಾಯರು ಗುರುಪೂರ್ಣಿಮಾ ಅಂದರೆ ರಾಯರು ಅನ್ನೋ ತಲೆಯಲ್ಲಿ ಕೂತಿತ್ತು. ಸೊ ಮಧ್ಯಾಹ್ನ ಊಟ ಕೊಡ್ತಾರೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನ್ನದ ಇದ್ದಿದ್ರೆ ನನಗೆ ಸಿಕ್ತಿತ್ತು. ಸೊ ಆ ಅನ್ನದ ಋಣ ನನಗಿಲ್ಲ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ. ನನಗೇನು ಬೇಜಾರೇನಿಲ್ಲ, ದರ್ಶನ ಮಾಡೋದ್ನಲ್ಲ ಸಾಯಿಬಾಬಂದು, ಅದೇ ಖುಷಿ ಆಯಿತು. ಸೊ ಇವತ್ತೆಲ್ಲ ಒಂಥರ ಪಾಸಿಟಿವ್ ವೈಬ್ನೆಸ್ಸು. ನಮ್ಮ ಮಾವಂಗೆ ಪೂಜೆ ಮಾಡಿದ್ದು, ರಾಯರಿಗೆ ಪೂಜೆ ಮಾಡ್ಕೊಂಬಂದಿದ್ದು, ಇವಾಗ ಸಾಯಿಬಾಬಾ ಟೆಂಪಲ್ಲು, ಆಂಜನೇಯ, ಪ್ರತಿಯೊಬ್ಬರನ್ನೂ ನೋಡ್ಕೊಬಂದಿದ್ದು ನನಗೆ ಇನ್ನೂ ಖುಷಿ ಆಯಿತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ಹೊಸ ವೀಡಿಯೋಸ್ ಜೊತೆ ಮತ್ತೆ ಬರ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.